ಬೆಂಗಳೂರು ಬಂದಾಗ ಅದೇ ಅವೆಲ್ಲ ದುಡ್ಡು ಅವಾಗ ಶೇಖರಣೆ ಮಾಡಿಟ್ಟಿದ್ದು ಆಗಲೇ ದೊಡ್ಡ ಪಿಕ್ಚರ್ ಮಾಡ್ಬೋದಾಗಿತ್ತು ನಾನು. ಬಟ್ ಏನು ಮಾಡಲಿಲ್ಲ, ಎಲ್ಲ ವೇಸ್ಟ್ ಮಾಡಿಬಿಟ್ಟೆ ದುಡ್ಡೆಲ್ಲ. ಅನ್ವಾಂಟೆಡ್ ಖರ್ಚುಗಳು, ಅನ್ವಾಂಟೆಡ್ ಶೋಕಿ ಮಾಡಿಕೊಂಡು ಇದು ಮಾಡಿದೆ. ಸೊ ಬೆಂಗಳೂರು ಬಂದಾಗ ಸ್ವಲ್ಪ ದುಡ್ಡಿತ್ತು ನನ್ನ ಹತ್ರ. ಅದು ಬೆಂಗಳೂರು ಬಂದಮೇಲೆ ಡೆಲ್ವಿ ಸರ್ ಅಂತ ನಮ್ಮ ಗಾಡ್ ಫಾದರ್ ಅವರು ಹೇಳಬೇಕು ಅಂದರೆ ಪುಣ್ಯಾತ್ಮ, ಅವರು ನನಗೆ ಎಲ್ಲ ಥರದಲ್ಲೂ ಹೆಲ್ಪ್ ಮಾಡೋರು. ನಾನು ಕಂಡೆ ಭಾಳ ಪ್ರೀತಿ ಅವ್ರಿಗೆ. ಯಾಕಂದರೆ ಪ್ರೊಡಕ್ಷನ್ ಬಾಯ್ ಆಗಿದ್ದನು ಅಷ್ಟು ನೀಟಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು. ಈಗ ಅಣ್ಣ ಅವ್ರ ಹತ್ರ ಆಗಿರಲಿ, ಭಾರತಿ ಮೇಡಮ್ ಹತ್ರ ಆಗಿರಲಿ, ಯಾರೇ ಆರ್ಟಿಸ್ಟ್ ಆಗಲಿ, ಎಲ್ಲರ ಹತ್ರನೂ ಭಾಳ ಚೆನ್ನಾಗಿ ವಿನಯವಾಗಿರ್ತಾ ಇದ್ದೆ. ಭಾಳ ಅವ್ರಿಗೆ ಹೇಳಬೇಕು ಎಲ್ಲ ಕೊಡ್ತಾಯಿದ್ದೆ, ಎಲ್ಲ ನಾನು ನೋಡ್ಕೊಳ್ತಾ ಇದ್ನಲ್ಲ. ಅದೇ ಥರ ಅವರು ಇರೋದಲ್ಲಿ ಆವಾಗ ಇದ್ದಿದ್ದೆ ಒಂದು 5-6 ಜನ ಪ್ರೊಡಕ್ಷನ್ ಹತ್ರ. ನಾನು, ಪ್ರಭು, ಚೆನ್ನ, ಒಂದು ಇನ್ನೊಬ್ಬ ಚಿಕ್ಕ ಚೆನ್ನ, ಒಂದು 6 ಜನ ಪ್ರೊಡಕ್ಷನ್ ಬಾಯ್ತಿದ್ದೆ ಅಷ್ಟೇ. ಸಾಕ್ಷಾತ್ಕಾರಕ್ಕೂ ಅಷ್ಟೇ ನಾವು 6 ಜನ ಕೆಲಸ ಮಾಡ್ತಾಯಿದ್ದಿದ್ದು. ಸೊ ಅದಕ್ಕೋಸ್ಕರ ಅವರು ಮತ್ತೆ ನನಗೆ ಇಲ್ಲಿ ಏನೋ ಒಂದು ಮಾಡಬೇಕು ಅಂತಂದ್ಬಿಟ್ಟು ಸ್ವಲ್ಪ ದುಡ್ಡಿತ್ತಲ್ಲ ಅವ್ರ ರೂಮಲ್ಲಿ, ಅವ್ರ ತ ಕೊಟ್ಬಿಟ್ಟೆ ದುಡ್ಡು. ಅಣ್ಣ ಇಟ್ಕೊಳ್ಳೋಣ, ಇದು ನಿಮ್ಮ ಹತ್ರ ಇರಲಿ ಅಂದ್ಬಿಟ್ಟು. ಆಮೇಲೆ ಬೆಂಗಳೂರು ಇನ್ನು ಹೋಗಲ್ಲ ಬೊಂಬೆಗೆ, ಹೋಗಲ್ಲ ಅಣ್ಣ, ಏನು ಮಾಡ್ತೀಯ ಅಂದ್ರೆ ನಾನು ಹೋಗಿ ಸ್ಟ್ಯಾಂಡರ್ಡಾಗಿ ಕೆಲಸ ಮಾಡಬೇಕು ಅಂತಂದು ಆಸೆ ಪಡ್ತೀನಿ ನಾನು ಅಂತ ಡೈರೆಕ್ಟರ್ಗಳ ಹತ್ರ ಹೋದೆ. ಸುಮಾರು ಜನ ಡೈರೆಕ್ಟರ್ ಹತ್ರ ಹೋದೆ, ಅಸಿಸ್ಟೆಂಟ್ ಡೈರೆಕ್ಟರ್. ಅವರೆಲ್ಲ ಪ್ರೊಡಕ್ಷನ್ ಬಾಯ್ ಆಗಿದ್ದವನು ಇವನೇನು ಅಂದ್ಬಿಟ್ಟು ನಂಗೆ ನೆಗ್ಲೆಕ್ಟ್ ಮಾಡಿಬಿಟ್ರು, ಯಾರೂ ಇದು ಮಾಡ್ತಾ ಇರಲಿಲ್ಲ. ಒಬ್ಬರು ಪ್ರಕಾಶ್ ಅಂತ ಅವರು ತೀರೋಗ್ಬಿಟ್ರು, PS ಪ್ರಕಾಶ್ ಅಂತ ಕ್ಯಾಮ್ರಾಮನ್ನು. ಅವರು ಅಸಿಸ್ಟೆಂಟ್ ಕೆನ್ನೆಗೆ ಹೊಡೆದ್ಬಿಟ್ರು. ಏನೋ ನೀನು ಬಂದು ಪ್ರೊಡಕ್ಷನ್ ಬಾಗಿದ್ದು ಅಸಿಸ್ಟೆಂಟಾಗಿ ಬಂದು ಕೆಲಸ ಕೇಳ್ತಾಯಿದ್ದೀನಿ ನೀನು ಅಂದ್ಬಿಟ್ಟು ಪ್ರಕಾಶ್ ನನ್ನ ಸರಿಯಾಗಿ ಇದು ಮಾಡಲಿಲ್ಲ. ಹತ್ಕೊಂಡು ಬಂದ್ಬಿಟ್ಟೆ, ಏನೋ ಮಾಡೋದು ಅಂದ್ಬಿಟ್ಟು. ಆವಾಗ ನನ್ನ ಒರಿಜಿನಲ್ ನನ್ನ ಜೊತೆಲಿ ಒಂದು ಲವ್ ಇನ್ಸಿಡೆಂಟ್ ನಡೆದಿತ್ತು. ಲವ್ ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಬಿಡಿ, ಅದು ಎಲ್ಲ ಒಂದು ಫೇಲ್ಯೂರ್ ಆಗೋಯ್ತು. ನಾನು ಯೋಚನೆ ಮಾಡಿದೆ, ಬಾಂಬೆಲಿ ಏನೇ ನಾನೊಂದು ರೂಮಲ್ಲಿ ಇರ್ತಾಯಿದ್ದೆ, ಅಪೋಸಿಟ್ ಒಂದು ರೂಮಲ್ಲಿ ಒಂದು ಹುಡುಗಿ ಇರ್ತಾಯಿದ್ಲು. ಏನಾಯಿತು, ನಾನು ಸಿನಿಮಾ, ಅವರು ಸಿನಿಮಾದವ್ರು, ನಾವು ಸಿನಿಮಾದವ್ರೆ. ಆ ಹುಡುಗಿ ಮೇಲೆ ಟೆರೆಸ್ ಹೋದರೆ, ಹುಡುಗಿ ಮೇಲೆ ಟೆರೆಸ್ ಮೇಲೆ ಹೋದರೆ ಅಲ್ಲಿ ಬಟ್ಟೆ ಗಿಟ್ಟೆ ಒಣಗಾಕ್ತಾರಲ್ಲ, ನಂದು ಯವನ ಸುಳ್ಳಿ ಇದೇ ಕಥೆ ತೊಗೊಂಡಿದ್ದು ನಾನು. ಇನ್ನೂ ಆ ಚಿಕ್ಕ ಹುಡುಗಿ 16-17 ವರ್ಷ ಇರಬೇಕೇನೋ. ಆ ಮೇಲೆ ಟೆರೆಸ್ ಮೇಲೆ ಬಟ್ಟೆ ಒಣಗ ಯಾರೋ ಒಬ್ಬ ಹುಡುಗ ನೋಡಿದ್ರೆ ಆಪೋಸಿಟ್ ಮನೆಯಲ್ಲಿ, ಅವ್ನ ನಕ್ಕರೆ ಇವಳು ನಕ್ಕೋದು. ಆಮೇಲೆ ಕೆಳಗಡೆ ಬಂದು ಕಿಟಕಿ ನಿಂತ್ಕೊಂಡು ಇನ್ನೊಬ್ಬ ಯಾರೋ ಬರ್ತಾನೆ, ಅವ್ನ ನಕ್ಕರೆ ಇವಳು ನಕ್ಕೋದು. ಆಮೇಲೆ ಏನೋ ಅಂಗಡಿಗೆ ಹೋದರೆ ಯಾರ ನಕ್ಕರೆ ಇವಳು ನಕ್ಕೋದು. ಇವರೆಲ್ಲ ನನ್ನ ಲವ್ ಮಾಡ್ತಾ ಅಂದ್ಬಿಟ್ಟು ಇವಳಿಂದ 4 ಜನ 5 ಜನ ಹುಡುಗರು ಏನೋ. ಬಟ್ ಅವಳಿಗೆ ಆ ಲವ್ ಅನ್ನೋದೇ ಗೊತ್ತಿಲ್ಲ, ಯಾರು ಸ್ಮೇಲ್ ಕೊಟ್ಟರೆ ಇವಳು ಸ್ಮೇಲ್ ಕೊಡ್ತಾರೆ, ಅಷ್ಟೇ ಮಾತ್ರ ಗೊತ್ತಿರೋದು. ಸೊ ಇದೇನಾಯಿತು, ಅವ್ರ ಅಜ್ಜಿ ಅವಳಿಗೆ ಸುಮಾರು ಬುದ್ಧಿ ಹೇಳೋರು, ಹಿಂಗೆಲ್ಲ ಮಾಡಬೇಡ ನೀನು, ಇದೆಲ್ಲ ತಪ್ಪು, ನೋಡು ಅವ್ನಿಗೆ ಬರ್ತಾನೆ ಸೈಕಲ್ ನಿಂತ್ಕೊತಾನೆ, ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಇನ್ನೊಬ್ಬ ಏನೋ ಬರ್ತಾನೆ ಅಲ್ಲಿ ನಿಂತ್ಕೊಂಡು ಹೊಡಿತಾ ಇರ್ತಾನೆ, ಎಲ್ಲ ಮಾಡಿ ಚೆನ್ನಾಗಿಲ್ಲ ಅಂತ. ಎಷ್ಟು ಹುಡುಗಿಗೆ ಅದು ಜ್ಞಾನ ಇಲ್ಲ. ಸೊ ಏನಾಯಿತು, ಗೋಪಿ ಕೃಷ್ಣ ಅಂತ ಡ್ಯಾನ್ಸರ್ ಇದ್ರು ಗೊತ್ತಾ, ಫೇಮಸ್ಸು ಭಾಳ, ಗೋಪಿ ಕೃಷ್ಣ ರಿಲೇಷನ್ ಅವರು. ಸೊ ಅವಾಗ ನಾನು ಒಳ್ಳೆ ದುಡ್ಡು ನಂತರ ಅವ್ರ ಅಜ್ಜಿ ನಾನು ಕರೆದ್ಬಿಟ್ಟು, ಏನಪ್ಪ ನಮ್ಮ ಹುಡುಗಿ ನಾನು ಮದುವೆ ಆಗ್ತೀಯ ನೀನು ಅಂತಂದು. ನಾನು ಯೋಚನೆ ಮಾಡಿದೆ, ಈ ವಯಸ್ಸಲ್ಲಿ ನನಗೆ ಮದುವೆ ಬಗ್ಗೆ ಬೇಡ ಅಂತಂದೆ. ಇಲ್ಲ, ನೀನು ಮದುವೆ ಆಗು, ಒಳ್ಳೇದು, ನಿನಗೆ ಲೈಫ್ ಚೆನ್ನಾಗಿರುತ್ತೆ, ಗೋಪಿ ಕೃಷ್ಣನ ರಿಲೇಷನ್ ಬೇರೆ, ನಿನಗೆ ಒಳ್ಳೆ ಕ್ಯಾಮ್ರಾಮೇನೋ ಅದು ಇದು ಮುಂಚೆ ಫೀಚರ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟೆ. ಸರಿ ಅಂದ ಏನಾಯಿತು, ಒಬ್ಬ ಹುಡುಗ ಟಿನ್ನು ಅಂತ ಅವನ ಹೆಸರು, ಅವನು ಗೊತ್ತಾಗೋಯ್ತು ಇವ್ರಿಗೆ ಮದುವೆ ಮಾಡ್ತಾರೆ ಅಂದ್ಬಿಟ್ಟು. ಅವಾಗ ನಾವು ಒಂದು ಆಚೆ ಬರ್ತಾಗ ಇಮ್ಮಿಡಿಯಾಗಿ ಹಿಡ್ಕೊಂಬಿಟ್ಟ, ಅಟ್ಯಾಕ್ ಮಾಡಿಬಿಟ್ಟು 5-6 ಜನ ಹೊತ್ಕೊಂಡು ಹೊಡೆದಾಕ್ಬಿಟ್ರು ನನ್ನ. ಇಲ್ಲೆಲ್ಲ ಏಟ್ಗಳು ಸಿಕ್ಕಾಬಿಟ್ಟೆ, ಇಲ್ಲ ಏಟ್ಗಳಾಗಿದೆ. ಕೆಳಗಡೆ ಹಾಕ್ಕೊಂಡು 5-6 ಜನ ಹೊಟ್ಟೆ. ಆಮೇಲೆ ಆ ಹುಡುಗಿನೇ ಬಂದು ನನ್ನ ಮೇಲೆ ಬಿದ್ದು ನನ್ನ ಬಚಾವ್ ಮಾಡಿದ್ಲು. ಪಾಪ ಚೆನ್ನಾಗಿರಲಿ, ಎಲ್ಲೇನಿರಲಿ. ಸೊ ಬಚಾವ್ ಮಾಡಿದ್ಲು. ಆಮೇಲೆ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಎಲ್ಲ ನೀಟಾಗ್ಬಿಟ್ಟೆ. ಆಮೇಲೆ ಅದೇ ನನ್ನ ಮೈನು, ಅವ್ರ ಅಜ್ಜಿ ಹೇಳಿದ್ರು, ಬೇಡಪ್ಪ ಇದು ಸರಿ ಇಲ್ಲ ಹುಡುಗರು, ಬೇಡ ನೀನು ಇಲ್ಲಿ ಇರಬೇಡ ಅಂತ ಹೇಳಿದ್ರು. ಹಂಗಂತ ನಾನು ಇದ್ರಕೊಂಡು ಏನಕ್ಕಮ್ಮ ಹೋಗೋದು, ನನಗೆ ಬೇಡ, ನನಗೆ ಅದು ಆ್ಯಕ್ಚುಲಿ ಏನು ಮಾಡೋದು ಅಂತಲೂ ಗೊತ್ತಾಗಲಿಲ್ಲ. ಆಗ ನಮ್ಮ ಲವ್ ಅಂದರೆ ಲವ್ವೇ ಇಲ್ಲ, ಡೈರೆಕ್ಟ್ ಒಂದು 2-3 ದಿನ ಅಷ್ಟೇ ಅವರು ಅಷ್ಟೊಂದು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ರಲ್ಲ, ಹಂಗಾಗಿ ಅದು ಇದಾಗೋಯ್ತು. ಹೊಡೆದ್ಮೇಲೆ ಅವರು ಹುಡುಗಿನ ಕಳಿಸ್ಬಿಟ್ರು ಊರಿಗೆ, ಇದಕ್ಕೆ ಯಾವುದೋ ಬನಾರಸ್ ಕಳಿಸ್ಬಿಟ್ರು ಹುಡುಗಿ ಡೇಂಜರ್ ಅಂದ್ಬಿಟ್ಟು. ಆಮೇಲೆ ನಾನು ಟ್ರೈ ಮಾಡಿದೆ, ಬನಾರಸ್ಗೂ ಕೂಡ ಹೋಗಿದ್ದೆ, ಹುಡ್ಕೊಂಡು ಸಿಕ್ಕಲಿಲ್ಲ. ಇಲ್ಲೂ ಕದೆ. ಆಮೇಲೆ ಮೈಂಡಲ್ಲೇ ಅದು ಕುತ್ಕೊಂಡ್ಬಿಡ್ತು. ಸೊ ಅದಕ್ಕೆ ಬೇಡ, ಇಲ್ಲಿ ಇರೋದು ಬೇಡ ಅಂದ್ಬಿಟ್ಟು ನೆಟ್ಗೆ ದುಡ್ಡು ಇಲ್ಲ. ದೊಡ್ಡ ಕತೆ. ನನ್ನ ಅಸಿಸ್ಟೆಂಟ್ ಒಬ್ಬ ಬಶೀರ್ ಅಂದ್ಬಿಟ್ಟಿದ್ದ, ಅವನು ಹೋಗಿ ಬಾಂಬೆಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್, ಇವರು ಅವ್ರ ತಂದೆ ಭಯಂಕರ ರೆಸ್ಪಾನ್ಸ್ ಅವ್ರಿಗೆ. ಅವ್ರೋಗಿ ತಂದೆಗೆ ಹೇಳ್ಬಿಟ್ಟ. ಅವರು ಸೀದಾ ಹುಡ್ಕೊಂಡು ಬಂದರು ನಮ್ಮ ರೂಮ್ಗೆ. ಬಂದ್ಬಿಟ್ಟು ಏನಪ್ಪ ಯಾಕೆ ಅಂತ. ಆವಾಗ ಅವರು ಸೀದಾ ಸೆಂಟಾಕ್ರೂಸ್ ಪೊಲೀಸ್ ಸ್ಟೇಷನು ಅಲ್ಲೋಗಿ ನಾನು ಕರ್ಕೊಂಡೋದ್ರು. ಇಲ್ಲಾಗಿದೆ, ಈ ಹುಡುಗರಿಗೆ ಯಾರ್ಯಾರು ಹೊಡೆದವ್ರಿಗೆ ಅರೆಸ್ಟ್ ಮಾಡಿ ಅಂದ್ಬಿಡ. ಅವರ ಅಪ್ಪ ಹೋಗಿ ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ದಂಗೆ ಎಲ್ಲ ಪೊಲೀಸರು ದಡ್ಡ ನಿಂತ್ಕೊಂಡ್ಬಿಟ್ರು, ಎಲ್ಲ ಸೆಲ್ಯೂಟ್ ಇಡೋಕೆ ಶುರು ಮಾಡಿಬಿಟ್ರು.
ಪಬ್ಲಿಕ್ ಪ್ರಾಸಿಕ್ಯೂಟರ್ ನಂಬರ್ 1 ಬಾಂಬೆ ನಂಬರ್ 1 ಅವರು. ಸೊ ಅವರು ಎಲ್ಲ ನಿಂತ್ಕೊಂಡ್ಬಿಟ್ರು. ಆಗ ಅವರು ಇಮ್ಮಿಡಿಯೇಟ್ ಎಲ್ಲ ಪೊಲೀಸ್ ಯಾಕೆ ಎಲ್ಲ ಹೊಡೆದಾರೆ, ಯಾರು ಅರೆಸ್ಟ್ ಮಾಡಿಲ್ಲ ಯಾಕೆ ಅಂತ ಓಡ್ದು ದಡ್ಡ ಓಡೋರು ಎಲ್ಲ ಹುಡುಗರೆಲ್ಲ ಹಿಂಗೆ ಗೊತ್ತಾಯ್ತು ಅವ್ರಿಗೆ, ಎಲ್ಲ ಓಡೋಗ್ಬಿಟ್ಟವ್ರೆ. ಆಮೇಲೆ ಒಬ್ಬೊಬ್ಬರು ಹೇಳ್ಕೊಂಬಂದರು, ಎಲ್ಲೆಲ್ಲೋಗೋ ಹೇಳ್ಕೊಂಬಂದರು. ಆಮೇಲೆ ನಾನು ಹೋಗ್ತಾ ಇದ್ದಂಗೆ ಎಲ್ಲ ರೆಸ್ಪೆಕ್ಟ್ ನನಗೆ, ಓ ಏನಪ್ಪ ಜನಾರ್ದನ್ಗೆ ಈ ಥರ ಒಂದು ಇದೆಯಲ್ಲ ಅಂದ್ಬಿಟ್ಟು ಆ ಕಾಲೋನಿಲಿ. ಆಮೇಲೆ ಎಲ್ಲ ಬರೋರು, ಆಮೇಲೆ ಅವ್ರ ಅಪ್ಪ ಅಮ್ಮ ಬರೋರು ಎಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ದು ತೊಗೊಂಡೋಗಿ. ಅವ್ರ ಅಪ್ಪ ಬಂದು ನಂಗೆ ರಿಕ್ವೆಸ್ಟ್ ಮಾಡಿದ್ರು, ಅವ್ರ ಅಪ್ಪ ಅಮ್ಮ ಎಲ್ಲ ಸ್ವಲ್ಪ ಹೇಳಿ. ಆಮೇಲೆ ನಾನು ಹೋಗಿ ಬೇಡ್ಕೊಂಡೆ, ಸರ್ ಈ ಥರ ಬೇಡ ಅವ್ರಿಗೆಲ್ಲ ಬಿಟ್ಬಿಡಿ ಸರ್ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರಿಗೆಲ್ಲ ಬಿಟ್ಟರು. ಆಮೇಲೆ ನಾನೇ ಯೋಚನೆ ಮಾಡಿದೆ ಇಲ್ಲಿ ಇರೋದು ಬೇಡ, ಯಾಕೆ ಆಮೇಲೆ ಹುಡುಗಿ ಬೇರೆ ಸಿಕ್ಕಲಿಲ್ಲ. ಹೋಟೆಲ್ಲು ಬನಾರಸ್ಗೆ ಹೋಗಿ ಬಂದೆ, ಸಿಕ್ಕಲಿಲ್ಲ. ಎಲ್ಲಿ ಅಂದರೆ ಇವ್ರು ಕರೆಕ್ಟಾಗಿ ಅಡ್ರೆಸ್ ರಾಂಗ್ ಅಡ್ರೆಸ್ ಕೊಟ್ಬಿಟ್ಟು ಅವ್ರ ರಜ್ಜಿ. ಸೊ ಹಂಗಾಗಿ ಸಿಕ್ಕಲಿಲ್ಲ. ಆಮೇಲೆ ಬೇಡ ಅಂದ್ಬಿಟ್ಟು ಬೆಂಗ್ಳೂರಿಗೆ ಮನಸ್ಸು ಕೆಟ್ಟೋಯ್ತು. ಆಮೇಲೆ ಬೆಂಗ್ಳೂರಿಗೆ ಬಂದಿತ್ತು. ಆಮೇಲೆ ಬೆಂಗ್ಳೂರಿಗೆ ಬಂದ್ಬಿಟ್ಟು ಆಮೇಲೆ ಅವಾಗ ಸ್ವಲ್ಪ ದುಡ್ಡು ಎಲ್ಲ ಇತ್ತು. ಹೋಗಲಿಲ್ಲ. ರಾಣು ಅಂದ್ಬಿಟ್ಟು ಅವಳ ಹೆಸರು, ರಾಣು ಮಂಡಲ್ ಅಂತ ಏನೋ, ರಾಣು ಮಂಡಲ್ ಅಂತ ಏನೋ. ಇಲ್ಲ. ಆಮೇಲೆ ಇಲ್ಲಿ ಬಂದ ಮೇಲೆ ಡೆಲ್ವಿ ಸರ್ ಹತ್ರ ಎಲ್ಲ ಸ್ವಲ್ಪ ದುಡ್ಡು ಇದು ಕೊಟ್ಬಿಟ್ಟು ಆಮೇಲೆ ಎಲ್ಲ ಇವರು ಎಸ್ ಪ್ರಕಾಶು, ಸೋಮಶೇಖರು ಎಲ್ಲ ಒಂಥರ ಮಾತಾಡ್ಬಿಟ್ರಲ್ಲ, ಏನು ಮಾಡೋದು ಯೋಚನೆ ಮಾಡಿ ಕೂತ್ಕೊಂಡೆ. ಆಗ ವಾಮನ್ ಪೂಜಾರಿ ಅಂದ್ಬಿಟ್ಟು, ವಾಮನ ಅಂದ್ಬಿಟ್ಟು ನಂದ ಹೋಟ್ಲ್ ಎದುರುಗಡೆ ಬಿಡ್ಡ ಅಂಗಡಿ ಇಟ್ಕೊಂಡಿದ್ದ ಆತ. ನಂದ ಹೋಟ್ಲಲ್ಲಿ ನನಗೆ ಮೊದಲಿಂದ ನನಗೆ ನಂದ ಹೋಟ್ಲು ಒಂಥರ ದೇವ್ರ ಮನೆ ಇದ್ದಂಗೆ ನನ್ನ ಪಾಲಿಗೆ. ಅವರು ಆ ನಂದ ಹೋಟ್ಲು ಪ್ರತಿಯೊಬ್ಬರು ಅಷ್ಟೇ ನನ್ನ ಕಂಡೆ ಭಾಳ ಪ್ರೀತಿ. ನಾನು ಮಡ್ರಾಸ್ಗೆ ಹೋಗಿದ್ರೆ ಅಲ್ಲೊಂದು 15 ದಿನ ಇರ್ತಾಯಿದ್ದೆ. ಅಲ್ಲಿ RK ಗೋಲ್ಡನ್ ಸ್ಟುಡಿಯೋ ಇಲ್ಲ ಶಾಲಾ ಸ್ಟುಡಿಯೋ ಅಲ್ಲಿ ಇರ್ತಾಯಿದ್ದೆ. 15 ದಿನ ಆಮೇಲೆ ಮತ್ತೆ ಬೇಜಾರು ಬೆಂಗಳೂರು ಬಂದುಬಿಡ್ತಾಯಿದ್ದೆ. ಬೆಂಗಳೂರು ಬಂದರೆ ನಂದ ಹೋಟ್ಲು ಮನೆ ಇದ್ದಂಗೆ. ಅವರು ಏನಪ್ಪ ನಾನು ಬೆಂಗಳೂರು ಬಂದ್ಬಿಟ್ಟೆ, ಮಡ್ರಾಸ್ ಸಾಕಾಯ್ತಾ ಅನ್ನೋರು. ಅಲ್ಲಿ ಹೋಗೋದು, ಅಲ್ಲಿ ಊಟ ಗೀಟ ಮಾಡಿಕೊಂಡು ಸ್ವಲ್ಪ ಪ್ಲೇಟು ಗೀಟು ಎಲ್ಲ ಜೋಡಿಸಿಕ್ಕೋದು, ಬರೋದು, ಒರೆಸೋದು ಗಿರ್ಸೋದು ಮಾಡಿಕೊಂಡು ಮತ್ತೆ ಇಲ್ಲೊಂದು 15 ದಿನ ಮತ್ತೆ ಬೇಜಾರಂತ ಈಗ ಮಡ್ರಾಸ್ಗೆ ಹೋಗೋದು, ಹಾಗೆ ಮಾಡ್ತಾಯಿದ್ದೆ. ಸೊ ಆಗ ಅವರು ಡೆಲಿವರು ಅದೆಲ್ಲ ನೋಡಿಕೊಂಡು ಇದು ಮಾಡಿ ಆಮೇಲೆ ಅವರು ಹೋಗೋದು ಬರೋದು. ಆಮೇಲೆ ಆವಾಗ ನಮ್ಮ ಹತ್ರ ಯಾವಾಗಲೂ ಚಿಲ್ಲರೆ ಕಾಸಿರೋದು. ಅವಾಗೆಲ್ಲ ಎಷ್ಟು ಈ ಶಕ್ತಿ ಪ್ರಸಾದ್ ಅವರು, ಆಮೇಲೆ ನಮ್ಮ ಶಕ್ತಿ ಪ್ರಸಾದ್, ಆಮೇಲೆ ಇವ್ರ ಫಾದರು ತೂಗುದೀಪ ಶ್ರೀನಿವಾಸ್ ಅವರು, ಆಮೇಲೆ 2-3 ಜನ ಗೋಪಾಲ ಸ್ವಾಮಿ ಅಂತ ಇದ್ದರು, ಸುಜಾತ ಮೂವಿ ಟೌನ್ ಅಂದ್ಬಿಟ್ಟು ಎಲ್ಲ ಕ್ಯಾಮ್ರಾ ಸಪ್ಲೈ ಅವರು ಮಾಡ್ತಾಯಿದ್ದು. ಅವ್ರು ಇಲ್ಲೇ ಇರ್ತಾರೆ ಗೋಪಾಲ ಸ್ವಾಮಿ ಅಂದ್ಬಿಟ್ಟು. ಅವ್ರ ರೂಮಲ್ಲಿ ಬಂದು ಇಸ್ಪೀಟೆಡ್ ಆಗಿ ಬರೋರು. ಆವಾಗ ಏನಾಗೋದು, ನಾವು ಹೋಗಿ ಅವ್ರಿಗೆ ಕಾಫಿ ಗೀಪಿ ತಂದು ಕೊಡೋದು, ಟೀ ತಂದು ಕೊಡೋದು ಮಾಡ್ತಾಯಿದ್ವಿ. ಕೆರಟಲ್ಲಿ ಶಕ್ತಿ ಪ್ರಸಾದ್ ಅವ್ರಿಗೆ ಸೋತ್ಬಿಟ್ರೆ, ಯಾರು ಕಾಫಿ ಇದ್ರೆ ಕೊಡೋ ಅನ್ನೋರು. ನಾ ₹5 ₹2 ಕೊಟ್ಟರೆ ಅವಾಗೆಲ್ಲ ಎಷ್ಟು ಆಡ್ತಾಯಿದ್ದೆ, ₹2 ₹1 ಆಡ್ತಾಯಿದ್ರು ಅಷ್ಟೇ. ಅದಕ್ಕೆ ಬಡ್ಡಿ ಸೇರಿಸಿ 4 ಆಣೆ 8 ಆಣೆ ಸೇರಿಸಿ ಅವ್ರು ಕೊಡೋರು. ಅಂದರೆ ಹಂಗೆಲ್ಲ ರಿಲೇಷನ್ ನಮ್ಮದೆಲ್ಲ ಹಂಗೆ. ಸೊ ಆಮೇಲೆ ಏನಾಯಿತು, ಡೆಲಿವರಿ ಹತ್ರ ಅಂದರೆ ಅವರು ನಮ್ಮ ಎಷ್ಟು ಹೇಳಿದ್ರು ಅವ್ರ ಬಗ್ಗೆ ಸಾಲದು. ಅಂದರೆ ಈ ವೀರೇಂದ್ರ ಸಿನ್ಹಾ ಅವರು ಒಂದು ಪಿಕ್ಚರ್ ಮಾಡೋಕ್ಕೆ ಚಲ್ಲಮಂತ ಭಾಳ ದೊಡ್ಡ ಆರ್ಟ್ ಡೈರೆಕ್ಟ್ರ್ ಅವರು. ಅವರು ವೀರೇಂದ್ರ ಸಿನ್ಹಾ ಪ್ರೊಡ್ಯೂಸರು ಸ್ಮಗ್ಲರ್ ಗರ್ಲ್ಸ್ ಅಂತ ಪಿಕ್ಚರ್ ಹೆಸರು. ಅದನ್ನು ಸೆಟ್ ಹಾಕಿ ಕಂಠೀರವ ಸ್ಟುಡಿಯೋದಲ್ಲಿ ಬುಕ್ ಮಾಡಿದ್ದಾರೆ. ಬುಕ್ ಮಾಡಿ ಬಳೆ ಇದೆಯಲ್ಲ, ಬಳೆ ಒಂದಕ್ಕೊಂದು ಸೇರಿಸಿ ವೈಟ್ ವಾಲ್ಗಳು ಹಾಕ್ಬಿಟ್ಟಾರೆ. ಆ ರಂಗಿನ ಬಳೆಗಳಲ್ಲಿ ಸೆಟ್ಟು ಇದು ಮಾಡೋಂಥ ಒಂದು ಹೊಸ ಕಾನ್ಸೆಪ್ಟು. ಅದು ಬಳೆ ಕಟ್ಟೋಕ್ಕೆ ಅಂತ ನಮ್ಗೆ ಒಂದು 10 ಜನ ಹುಡುಗ ಕರ್ಕೊಂಡು ಹೋಗ್ಬಿಟ್ರು. ಡೈಲಿ ನಮ್ದು ಹೆಂಗೆ ಕೆಲಸ, ಬಳೆ ಜೋಡಿಸಿ ಒಂದು ದಿನಕ್ಕೆ ₹10 ಸಂಬಳ ನಮಗೆ. ಯಾವಾಗ ₹3 ₹2 ₹4 ಕೊಡ್ತಾಯಿದ್ರು, ಡೈಲಿ ₹10 ಸಂಬಳ. ಏನು ಡೆಲ್ಲಿಗೆ ನಾವು ಹೋಗ್ಬಿಟ್ಟು ಅಣ್ಣ ಏನಣ್ಣ ಇದು ₹10 ಅಂದರೆ ಏನು, ಆವಾಗ ಭಾಳ ₹10 ಹುಡುಗಾಟನ ಸರ್. ₹10 ಒಂದು ಇಡ್ಲಿ ಏನು 4 ಆಣೆ ಒಂದು ಇಡ್ಲಿ ಸಿಕ್ಕೋದು, ಒಂದು ಅರ್ಧ ರೈಸ್ ಬಾತು 8 ಆಣೆ ಸಿಕ್ಕೋದು. ₹10 ಎಷ್ಟು ತಿಂದು ಎಷ್ಟು ಹುಡುಗರು ಮತ್ತೆ ಉಳಿತಾನೆ ಐತೆ ಜೇಬಲ್ಲಿ. ಆಸೆ ಕಡೆ ಮಾಡಿಟ್ಕೊಳ್ತಾ ಇದ್ವಿ ಆ ಒಂದು ದಿನಗಳದು. ಸೊ ಹಿಂಗೆ ಡೆಲ್ಲಿಯವ್ರ ಜೊತೆಲಿ ನಮಗೆ ಅಂದರೆ ಎಷ್ಟು ಒಳ್ಳೆ ಮನುಷ್ಯ ಅಂದರೆ, ನಮಗೆ ಹೇಳಬೇಕು ಅಂದರೆ ಲೈಫಲ್ಲಿ ಪುಣ್ಯ ಅಥವಾ ಚೆನ್ನಾಗಿರಲಿ. ಅವರು ಒಕ್ಕೂಟನೇ ಅವರೇ ಮಾಡಿದ್ದು. ಸುಮಾರು ಜನಕ್ಕೆ ವರ್ಕರ್ಸ್ಗೆ ಒಳ್ಳೆ ಇದು ಮಾಡಿದ್ದಾರೆ ಅವರು. ಆಮೇಲೆ ಕನ್ನಡ ಇಂಡಸ್ಟ್ರಿ ಕರ್ನಾಟಕದಲ್ಲಿ ಇರಬೇಕು ಅಂದರೆ ಮೇಯ್ನ್ ಕಾರಣ ಅವರು, ನೆಕ್ಸ್ಟು ಶಂಕರ್ನಾಗ್. ಬಟ್ ಮೇಯ್ನ್ ಕಾರಣ ಡೆಲ್ವಿ ಅವರು ಫೈಟ್ ಮಾಡಿದ್ರು, ಏನೇ ಆ ಕಾರಣಕ್ಕೂ ಇಲ್ಲೇ ಆಗಬೇಕು ಅಂದ್ಬಿಟ್ಟು. ಸೊ ಹಿಂಗೆ ಇಲ್ಲಿ ಅವರು ಕೆಲಸಗಳು ಮಾಡ್ತಾಯಿದ್ರು. ಸೊ ಏನಾಯಿತು, ಇಲ್ಲಿ ಬಂದಮೇಲೆ ವಾಮನ್ ಹತ್ರ ಹೋಗಿ ಈ ಥರ ಆಗಿದೆ ವಾಮನ್, ಏನು ಮಾಡೋಣ, ನಾನೊಂದು ಕತೆ ಮಾಡ್ತೀನಿ, ನಿಮ್ಗೆ ಸಪೋರ್ಟ್ ಮಾಡಿ. ಅಲ್ಲಿ ಕಾದರ್ ಬಾಯಿ ಅಂತ ಒಬ್ರು ಬರ್ತಾಯಿದ್ರು ಪರ್ಮನೆಂಟು. ಕಾದರ್ ಬಾಯಿಗೆ ಈ ಮಂಜು ಮಾಲಿನಿ ಅವರು ಮನೆಯಿಂದ ಊಟ ಗೀಟ ತಂದು ತೊಗೊಳೋರು. ಮಂಜು ಮಾಲಿನಿ ಅಂತ ಒಬ್ರು ಇದ್ರು, ಅವ್ರು ಒಳ್ಳೆ ತಾಯಿ ಥರ ಆತ, ಪುಣ್ಯಾತ್ಮತಿ. ಅವರು ಊಟ ಗೀಟ ತಂದು ಕೊಡೋರು, ಭಾಳ ಚೆನ್ನಾಗಿ ನಾನ್ ವೆಜ್ ಅದು ಇದು ಮಾಡ್ಕೊಂಬರೋರು. ಸೊ
ಊಟ ಗಿಟ ಅವರು ಬಂದಾಗ ನಾವು ಅಲ್ಲಿ ಕಲಂದರ್ ಬಾಯ್ ಅಂತ ಇದ್ರು, ಅವ್ರಿಗೆ ಹತ್ರ ಬರೋರು ಊಟ ತೊಗೊಂಡು, ಇವರು ಕಾದರ್ ಬಾಯ್ ಜೊತೆ ತಿನ್ನೋರು. ಸೊ ಕಲಂದರ್ ಬಾಯ್ ಅಷ್ಟೇ ಭಾಳ ಒಳ್ಳೆ ಮನುಷ್ಯ. ಸೊ ಹಂಗಾಗಿ ಅವ್ರಿಗೆಲ್ಲ ಚೆನ್ನಾಗಿ ನನಗೆ ಊಟ ತಿಂಡಿ ಎಲ್ಲ ಏನೂ ತೊಂದರೆ ಇಲ್ಲ. ಎಲ್ಲೋದ್ರೂ ಕೂಡ ನನಗೆ ಆರಾಮಾಗಿ ಊಟ ಗಿಟ ಪ್ರಾಬ್ಲಮ್ ಇಲ್ಲ. ಹಾಗೆಲ್ಲ ₹3ಗೆ ಇದು ಸಿಕ್ಕೋದು, ಯಾವುದು ಕಿಂಗ್ ಫಿಶರ್ ಬಿಯರು, ₹2 ಇದು ಸಿಕ್ಕೋದು UB, 1 ಕ್ವಾರ್ಟ್ರು ಇದು ಹೆಸರು ಮರ್ತಿದ್ದೀನಿ ನಾನು, ₹4 ಕ್ವಾರ್ಟ್ರ್ ಸಿಕ್ಕೋದು. ಅದು ತಂದುಕೊಡು ಇವ್ರಿಗೆ, ಇವರೆಲ್ಲ 4 ಆಣೆ 8 ಆಣೆ ನಮಗೆ ಗಿಫ್ಟು. ಆಮೇಲೆ ನಾವು ಬೇರೆ ಒಂದು 4 ಆಣೆ ಜಾಸ್ತಿ ಹೇಳ್ಬಿಡೋದು ಅವ್ರಿಗೆ. ಹಂಗೆ ಮಾಡಿ ಸ್ವಲ್ಪ ದುಡ್ಡು ಕಾಸು ಎಲ್ಲ ಮಾಡೋದು. ಡೈಲಿ ಏನಾದರೂ ಒಂದು ₹2-3 ಡೆಫಿನೆಟಾಗಿ ಫಿಕ್ಸು ನಮಗೆ, ಇಲ್ಲ ಜಾಸ್ತಿ ಅಂದರೆ ₹5 ಫಿಕ್ಸು ನಮಗೆ, ಹಂಗಾಗೋದು. ಸೊ ಏನಾಯಿತು, ವಾಮನ್ ಹತ್ರ ಹೋಗಿ ಹೇಳಿದೆ, ಈ ಥರ ವಾಮನ್ ಈ ಥರ ಕಾದ್ರೆ ಹತ್ರ ಬಂದು ಹೇಳು, ಒಂದು ಕತೆ ಮಾಡ್ತೀನಿ ನಾನು, ಸ್ವಲ್ಪ ಹೆಲ್ಪ್ ಮಾಡೋಕೆ ಹೇಳು, ಪಿಕ್ಚರ್ ಮಾಡೋಣ. ಪ್ರೊಡ್ಯೂಸರ್ ಯಾರು? ನಾವು 3 ಜನ ಸೇರ್ಕೊಂಡು ಮಾಡೋಣ, ನಾವೇ ಪ್ರೊಡ್ಯೂಸರು. ಅದು ರಾಮಚಂದ್ರ ಒಬ್ರು ಇದ್ದಾರೆ, ಅವರು ಅವರು ಬಂದರು. ಆಮೇಲೆ ಮಧುಕೃಷ್ಣ ಸರ್ ಹತ್ರ ಇದ್ರು ರಾಮಚಂದ್ರ ಅಂದ್ಬಿಟ್ಟು. ಅಂದೆ ಅದೆಲ್ಲ ಆಗುತ್ತಾ? ನಿನ್ಗೆ ಯಾಕೆ ಗುರು, ಮಾಡೋಣ ಅಂದರೆ ಮಾಡೋಣ ಅಂದೆ. ಫಸ್ಟ್ ನಾ ಕತೆ ಮಾಡ್ತೀನಿ, ಆಮೇಲೆ ಮಿಕ್ಕಿದ್ದು ಯೋಚನೆ ಮಾಡೋಣ ಅಂದೆ. ಏನು ಮಾಡಬೇಕು, ರೂಮ್ ಬೇಕು ಒಂದು, ನನ್ನ ಹೋಟ್ಲಲ್ಲಿ ಆಗಲ್ಲ. ತೇಜಸ್ವಿ ಲಾಡ್ಜ್ ಅಂತ ಈಗ ಇತ್ತು ಮೊದಲು, ಎಲ್ಲಿ ಅನ್ನಪೂರ್ಣ ಪಕ್ಕದಲ್ಲಿ. ಅಲ್ಲೋಗಿ ಕೇಳಿದೆ, ಸಿಂಗಲ್ ರೂಮು ₹15 ಹೇಳಿದರು. 15 ಪರ್ ಡೇ, ₹10, ₹12, ₹15 ಹೇಳಿದ್ರು. ಸರಿ, ಒಂದು ವಾರಕ್ಕೆ ರೂಮ್ ತೊಗೊಂಡ್ಬಿಟ್ವಿ. ಅವಮನೆ ದುಡ್ಡು ಕೊಟ್ಬಿಟ್ಟು ಅನಾಥನಾಯಿತು. ತೊಗೊಂಡ್ವಿ, ಕೂತ್ಕೊಂಡು ಕತೆ ಬರೆಯೋಕ್ಕೆ ಶುರು ಮಾಡಿದೆ. ಕತೆ ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಆ ದೇವ್ರು ಯಾವ ರೀತಿ ನನಗೆ ಕ್ರಿಯೇಟಿವಿಟಿ ಕೊಟ್ಟನೋ, ಯಾವ ರೀತಿ ಕತೆ ಬಂತು ಅಂದರೆ, ಒಂದು ಶಾರ್ಟ್ ಒಂದೊಂದು ಸೀನು ಹಿಂಗೆ ಇದು ಮಾಡಿಕೊಂಡು ಕತೆ ಮಾಡಿಬಿಟ್ಟೆ. ಸ್ಕ್ರೀನ್ ಪ್ಲೇ ಸಮೇತ ಕತೆ ಮಾಡಿಬಿಟ್ಟೆ. ಕತೆ ಹೋಗಿ ವಾಮನ್ ಕುಂಡಿಸ್ಕೊಂಡ್ಬಿಟ್ಟು ಅರ್ಧ ಕತೆ ಹೇಳಿದೆ. ಭಾಳ ಚೆನ್ನಾಗಿ ಬರ್ತಾಯಿದೆ ಗುರು ಕತೆ ಅಂದ. ಆಯಿತು, ಒಂದು ವಾರ ಟೈಮ್ ತೊಗೊಂಡು ಕಂಪ್ಲೀಟ್ ಕತೆ ಸ್ಟಾರ್ಟ್ ಟು ಫಿನಿಶ್ ಹೇಳಿದೆ. ಸೂಪರ್ ಇರ್ಬೋದು, ಈ ಥರ ಯಾರು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಇಷ್ಟು ಚೆನ್ನಾಗಿದೆ ಕತೆ. ಅಂದರೆ ನಾನು ಹೇಳ್ದಲ್ಲ ಲವ್, ಅದರದ್ದೇ ಬನಾರಸ್ಗೆ ಹೋಗಿದ್ದು, ಅದೆಲ್ಲ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿ ಕತೆ ರೆಡಿ ಮಾಡಿಬಿಟ್ಟೆ. ಗುರು ಅದ್ಭುತವಾದ ಕತೆ ಗುರು, ಏನು ಮಾಡೋಣ. ಕಾದರ್ ಬಾಯ್ ಹತ್ರ ಹೋದ್ವಿ. ಕಾದರ್ ಬಾಯ್ ಹೇಳಿದ್ರು, ಅವರು ಫಸ್ಟ್ 30 ಸಾವಿರ ಹೆಲ್ಪ್ ಮಾಡ್ತೀನಿ ಅಂದರು. ಅವ್ರ ಕೈಯಲ್ಲಿ ಆಗಲಿಲ್ಲ, ಅದು ಅವರು ಡ್ರಾಪ್ ಆಯಿತು ಬಿಡಿ. ಒಂದು 4-5 ಸಾವಿರ ಕೊಟ್ಟರು ಆ ಡ್ರಾಪ್ ಆಯ್ತು. ವಾಮನ್ಗೆ ಹೇಳಿದೆ, ವಾಮನ್ ಏನೋ ಮಾಡಿ ಸಿನಿಮಾ, ಆಗ ಆಲ್ರೆಡಿ ನಂಗೆ ನಾಲೆಡ್ಜ್ ಇತ್ತಾವ ಸಿನಿಮಾ ಹೆಂಗೆ ಮಾಡಬೇಕು. ಯಾಕಂದ್ರೆ ಪ್ರೊಡಕ್ಷನ್ ಬಂದಾನಲ್ಲ ನಾನು, ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಾ ಕಮಿಷನ್ ಅದು ತಿಂದು ಎಲ್ಲ ಕಂಪ್ಲೀಟ್ ಗೊತ್ತಿತ್ತಲ್ಲ. ಸೊ ಅದಕ್ಕೇನಾಯಿತು, ಬಸಂತ್ ಕುಮಾರ್ ಪಾಟೀಲ್ ಸರ್ ಹತ್ರ ಹೋದೆ, ಪುಣ್ಯಾತ್ಮ. ಅವ್ರ ತಗೋಗಿ ಅವ್ರ ಮಾಂಗಲ್ಯ ಭಾಗ್ಯ ಪಿಕ್ಚರ್ಗೆ ಪ್ರೊಡಕ್ಷನ್ ಬಾಯ್ ನಾನು. ಅಣ್ಣ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅಣ್ಣ, ನಂಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂದೆ. ಏನಪ್ಪ ಸಿನಿಮಾ ಮಾಡ್ತಾಯಿದ್ಯಾ? ಮಾಡ್ತಾಯಿದ್ದೀನಿ ಅಣ್ಣ. ಅವ್ರು ಯಾರು ಡೈರೆಕ್ಟ್ರು? ಅಣ್ಣ ನಾನೇ ಡೈರೆಕ್ಟ್ರ್ ಅಣ್ಣ. ಪ್ರೊಡ್ಯೂಸರು? ಅಣ್ಣ ನಾನೇ ಅಣ್ಣ, ನಾನು ನನ್ನ ಫ್ರೆಂಡ್ಸ್ 3 ಜನ ಅಣ್ಣ. ಏನೋ ಪ್ರೊಡ್ಯೂಸರ್ ನೀನು, ಡೈರೆಕ್ಟ್ರ್ ನೀನು, ಸ್ಟೋರಿ ನಂದೇ ಅಣ್ಣ. ವಾ, ಆದಂಗೆ ತಲೆ ಅಲ್ಲಾಡ್ತೀನಿ ಹಿಂಗೆ ಆಡ್ಬಿಟ್ಟು, ನಿಮಗೆ ತಲೆಗಿಲೆ ಕೆಟ್ಟಿದ್ಯಾ ಅಂದರು. ಯಾಕಣ್ಣ ಅಂದೆ. ಒಂಥರ ಯಾಕಣ್ಣ ಹಿಂಗಂತೀರ ಅಂದೆ. ಅಲ್ಲಯ್ಯ ದುಡ್ಡು ಎಷ್ಟಕ್ಕಿದೆಯಾ ಅಂದರು. ಅಣ್ಣ ದುಡ್ಡು ಎಷ್ಟಕ್ಕಿದ್ದೀನಿ ಏನು ಪ್ರಶ್ನೆ ಬೇಡ, ದಯವಿಟ್ಟು ನಿಮ್ಮ ಹತ್ರ ಪ್ರೊಡಕ್ಷನ್ ಬಾಯ್ ಕೆಲಸ ಮಾಡಿದ್ದೀನಿ ನಾನು, 10 ದಿನಕ್ಕೆ ನೀವು ಕ್ಯಾಮ್ರಾ ಕೊಡ್ತೀರಾ, ದಯವಿಟ್ಟು ನನಗೆ ಎಷ್ಟು ಹೆಲ್ಪ್ ಮಾಡಿ ಅಷ್ಟೇ, ಬೇರೆನೇ ಬೇಡ. ಅದೇ ಹಂಗೆ ನೋಡಿ ಒಂದು ನಿಮಿಷ. ಶಶಿ ಅಂತ ಅವ್ರ ತಮ್ಮ, ಶಶಿ ಜನಾರ್ದನ್ ಏನೋ ತಿನ್ನೋ ಶೂಟಿಂಗ್ ಬೇಕಂತೆ, ಕ್ಯಾಮ್ರಾ ಕೊಡಪ್ಪ ಅಂದ್ಬಿಟ್ಟು ಒಂದೇ ಮತ್ತು. ಅವ್ರು ಇಮ್ಮಿಡಿಯಾಗಿ ಎಷ್ಟನೇ ತಾರೀಕಿಗೆ ಮಾಡ್ತೀನಿ ಸರ್, ಒಂದು ನಾಳೆ ಬಂದು ಡೇಟ್ ಹೇಳ್ತೀನಿ ಸರ್, ಬರೋ ತಿಂಗಳು ಸ್ಟಾರ್ಟ್ ಮಾಡ್ತೀನಿ ಬಂದ್ಬಿಟ್ಟೆ. ಬಂದು ಮೊಮ್ಮನ 10 ದಿನ ಕ್ಯಾಮ್ರಾ ಫಿಕ್ಸ್ ಆಯ್ತವ, ಕೊಡ್ತಾರೆ ಬಂದು ಪಟೇಲ್ ಸರ್ ಅಂದೆ. ಹೌದಾ, ವೆರಿ ಗುಡ್. ಆಮೇಲೆ ರಮೇಶ್ ಸರ್ ಅವಾಗ ತಾನೇ ಪ್ರಸಾದ್ ಲ್ಯಾಬ್ರೇಟ್ರಿಯಿಂದ ಬೆಂಗಳೂರು ಸ್ಟಾರ್ಟ್ ಮಾಡೋಕ್ಕೆ ಬಂದವರು. ಇಲ್ಲಿ ಪ್ರಸಾದ್ ಲ್ಯಾಬ್ ಓಪನ್ ಆಗ್ತಾಯಿದೆ, ಇನ್ನೂ ಆಗಿರಲಿಲ್ಲ. ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ರೆಡಿ ಆಗಿದೆ, 10ನೇ ತಾರೀಕು ಓಪನ್ ಮಾಡ್ತಾರೆ ಅಂತ ಗೊತ್ತಾಯ್ತು ನನಗೆ. ಅವ್ರು ಇಲ್ಲಿ ಬಂದಿದ್ದಾರೆ, ಇಲ್ಲಿ ಗಾಂಧಿನಗರದ ಆಫೀಸ್ ಇತ್ತು, ಎಲ್ಲಿ ಪ್ರಸಾದ್ ಪ್ರೊಡಕ್ಷನ್ಸ್ ಅಂದ್ಬಿಟ್ಟು. ನಂಗೆ ಯಾರೋ ಹೇಳಿದ್ರು ರಮೇಶ್ ಸರ್ ಬಂದಿರ, ಅವರೇ ಯಜಮಾನರು ಅಂದ್ಬಿಟ್ಟು. ನಾನು ಮಾಡಿದೆ, ಸ್ಕ್ರಿಪ್ಟ್ ಎಲ್ಲ ಎತ್ಕೊಂಡೆ, ಸ್ಕ್ರಿಪ್ಟ್ ಎಲ್ಲ ಕ್ಲೀನಾಗಿ ಬರೆದ್ಬಿಟ್ಟಿದ್ದೀನಿ, ಶಾರ್ಟ್ ಡಿವೈಡ್ ಮಾಡಿಬಿಟ್ಟು. ದಿನೇಶ್ ಅಣ್ಣ ಆಲ್ರೆಡಿ ಹೋಗ್ಬಿಟ್ಟು ಸ್ಕ್ರಿಪ್ಟ್ ಔಟ್, ಏನಪ್ಪ ಹಿಂಗೆ ಸ್ಕ್ರಿಪ್ಟ್ ಮಾಡಿದ್ಯಾ, ದಿನೇಶ್ ಅಣ್ಣ ಫ್ರೀಯಾಗಿ ಕಾಲ್ ಶೀಟ್ ಕೊಡ್ತಿದ್ದೆ ಹೇಳ್ಬಿಟ್ಟಿದ್ದೆ ಆಲ್ರೆಡಿ. ಆಮೇಲೆ ಕಮ್ನಿಧರನ್, ಆಮೇಲೆ ಅಭಿನಯ ಎಲ್ಲ ಒಪ್ಕೊಂಬಿಟ್ಟೆ ಸ್ಕ್ರಿಪ್ಟು ರೆಡಿ ಮಾಡ್ಕೊಂಡು. ಉಮಾಶ್ರೀ ಸ್ವಲ್ಪ ಅವಾಗ ಒಪ್ಪಿರಲಿಲ್ಲ, ಆಮೇಲೆ ಆಕೆನೇ ಬಂದರು ನಾನು ಮಾಡ್ತೀನಿ ಅಂದ್ಬಿಟ್ಟು, ಅದು ಬೇರೆ ಪ್ರಶ್ನೆ. ರಮೇಶ್ ಹತ್ರ ಹೋದೆ, ಸರ್ ನಾನು ಜನಾರ್ದನ್ ಅಂತ, ನಾನು ಬಾಂಬೆಯಿಂದ ಕೆಲಸ ಕಲ್ತ್ಕೊಂಡ್ಬಂದೆ ಸರ್, ಕನ್ನಡದಲ್ಲ ಇಂಗ್ಲೀಷು ಹಿಂದಿ ತೆಲುಗು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹೇಳ್ಬಿಟ್ಟೆ ಅವ್ರಿಗೆ.
ಯಾರ ಹತ್ರಪ್ಪ ಇದ್ದೆ? ನಾನು ಕೆ ಮಹಾಜನ್ ಸರ್ ಹತ್ರ ಇದ್ದೆ ಸರ್. ಆಮೇಲೆ ಡಿಸ್ಕೋಡ ಸರ್, ನಾನು ಲೈಟಿಂಗ್ ಕ್ಯಾಮ್ರಾಮನ್ ಸರ್, ಹಂಗೆಲ್ಲ ಹೇಳಿದೆ. ಇಮ್ಮಿಡಿಯಾಗಿ ಓಕೆ ಓಕೆ, ವಾಟ್ ಯು ನೀಡ್ ಫ್ರಮ್ ಮೀ ಅಂದರು. ಸರ್ 10 days ಶೂಟಿಂಗ್ ಮಾಡ್ತೀನಿ, 10,000 ಅಡಿ ಫಿಲ್ಮ್ ಬೇಕು ಸರ್, ನಿಮಗೆ 10,000 ರೂಪಾಯಿ ಕೊಡ್ತೀನಿ, ಮಿಕ್ಕಿದ್ದು ರೆಸ್ಪಿಂಟ್ ಹಾಕಿ ಕೊಡ್ತೀನಿ ಸರ್, ರೆಸ್ಪಿಂಟ್ ಬಿಸ್ನೆಸ್ ಮಾಡಿಬಿಟ್ಟು ನಿಮಗೆ ಕೊಡ್ತೀನಿ ಅಂದೆ. ರೆಸ್ಪಿಂಟ್ ಆಗ್ಬಿಟ್ಟು ಬಿಸ್ನೆಸ್ ಮಾಡ್ತೀಯಾ? ಏನು ಆರ್ಟಿಸ್ಟ್ ಇದ್ದಾರೆ ಅಂತ ಬಿಸ್ನೆಸ್ ಮಾಡ್ತೀನಿ ನೀನು? ಆರ್ಟಿಸ್ಟ್ ಅಲ್ಲ ಸರ್, ಆರ್ಟಿಸ್ಟ್ ಮುಖ್ಯ ಅಲ್ಲ, ನನ್ನ ಸ್ಕ್ರಿಪ್ಟು, ನನ್ನ ಕಾನ್ಫಿಡೆನ್ಸು ನಾನು ಮಾಡ್ತೀನಿ ಸರ್ ಅಂದೆ. ಒಂದು ವೇಳೆ ಬಿಸ್ನೆಸ್ ಆಗಿಲ್ಲ ಅಂದರೆ ಏನು ಮಾಡ್ತೀಯ ಅಂದರು. ಬಿಸ್ನೆಸ್ ಆಗಿಲ್ಲ, ನಿಮಗೆ ರೆಸ್ಪಿಂಟ್ ತೋರಿಸ್ತೀನಿ, ನೀವೇ ಪಿಕ್ಚರ್ ಫಿನಿಷ್ ಮಾಡು ಅಂತ ಹೇಳ್ತೀರಾ ಸರ್ ಅಂದೆ. ಅಂದೆ ಹಂಗೆ ನೋಡ್ಬಿಟ್ಟು ಹಂಗೆ ಒಂದು 2 ನಿಮಿಷ ನೋಡಿದ್ರು. ಆಮೇಲೆ ಫೋನ್ ತೊಗೊಂಡ್ರು, ಇಂಟರ್ಕಾಮ್. ವಿಶ್ವನಾಥ್ ಅಂತ ಮ್ಯಾನೇಜರ್ ಅವಾಗ ಪ್ರಸಾದ್ ಲ್ಯಾಬ್ಗೆ. ನೋಡಿ, ವಿಶ್ವನಾಥ್, ಒನ್ ಜೆಂಟಲ್ಮ್ಯಾನ್ ಕಾಲ್ಡ್, ವಾಟ್ ಇಸ್ ಯರ್ ನೇಮ್? ಜನಾರ್ದನ್, ಈ ಕೇಮ್ ಟು ಮೀ ಆ್ಯಂಡ್ ಪ್ಲೀಸ್ ಕೋಆಪರೇಟ್ ವಿತ್ ಹಿಮ್. ಅಷ್ಟೇ, ಫೋನ್ ಇಟ್ಬಿಟ್ರು. ಗೋ, ಥ್ಯಾಂಕ್ ಯು ಸರ್ ಅಂತ ಬಂದು ವಿಶ್ವನಾಥ್ ಹತ್ರ ಹೋದೆ. ಇಮ್ಮಿಡಿಯಾಗಿ ಕಾರ್ ತೊಗೊಂಡು ಭೋಜನ ಕಾರ್ ತೊಗೊಂಡು ಹೋದೆ. ಡ್ರೈವರ್ ಬೋಜಾ, ಅವಾಗ ಮಹಾಬಲ ಬೋಜಾ ಅವರೆಲ್ಲ ಇರ್ತಾಯಿದ್ರು. ಭೋಜನ ಕರ್ಕೊಂಡು ಬೋಜಾ ಓಡ್ಬರೋಣ, ಇಲ್ಲಿ ಜಾಸ್ತಿ ಲ್ಯಾಬ್ಗೆ ಓಡ್ಬರೋಣ ಹೋದೆ. ಸೀದಾ 10,000 ಅಡಿ, ಇನ್ನು ಮನ್ಸು ಚೇಂಜ್ ಆಗ್ಬಿಟ್ಟು ಅಂದ್ಬಿಟ್ಟು ಸೀದಾ 10,000 ಅಡಿಗೆ ಇಸ್ಕೊಂಡೇ ಬಿಟ್ಟೆ. ಇಮ್ಮಿಡಿಯಾಗಿ ಇಸ್ಕೊಂಡು ಸೀದಾ ಕಾರ್ಲ್ ಹಾಕೊಂಡು ನೆಟ್ಟು ಬಂದ್ಬಿಟ್ಟೆ. ಒಂದಷ್ಟು 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ, ಇಸ್ಕೊಂಡು ಬಂದ್ಬಿಟ್ಟಿದ್ದೀನಿ. ಪೂಜೆ ಅವ್ರಿಗೆ ಹೇಳಿದೆ, 10ನೇ ತಾರೀಕು ಪೂಜೆ, 10ನೇ ತಾರೀಕು 10,000 ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು. ನೆಟ್ಟು ಬಂದು ಡೆಲ್ಲಿ ಅನ್ನೋ ರೂಮಲ್ಲಿ ಇಟ್ಬಿಟ್ಟೆ, ಸಾಕು. ಆಮೇಲೆ ವಾಮನಿಗೆ ಹೇಳಿದೆ, ಗುರು ರಾಷ್ಟ್ರಾಗ್ ಬಂದಾಯಿತು, ಕ್ಯಾಮ್ರಾ ಬಂದಾಯಿತು. ಹೌದಾ ಎಲ್ಲೈತೆ? ರಾಷ್ಟ್ರಾಗ್ ಮೇಲೆ ಐತೆ, 10,000 ಅಡಿ ಇದೆ, ಕ್ಯಾಮ್ರಾ 10 ದಿನಕ್ಕೆ ರೆಡಿ ಇದೆ. ಮತ್ತು ಏನು 10 ದಿನ ಊಟ ತಿಂಡಿ ಬೇಕು ಗುರು, ಏರ್ಪಾಡು ಮಾಡು. ಆಮೇಲೆ ಮಾಡಿದೆ, ಬಾ ಆಟೋದಲ್ಲಿ ಕೂತ್ಕೊಂಡು ಹೋದ್ವಿ ಇಬ್ಬರು. ಹನುಮಂತನಗರದಿಲ್ಲ ಅವರು ಫ್ರೆಂಡು. ಹೋದ್ವಿ, ಚಿಕ್ಕ ಹೋಟ್ಲು. ಹೋಗಿ ಗುರು ನಂಗೆ ಪರಿಚಯ ಮಾಡ್ದೆ, ಜನಾರ್ದನ್ ಅಂತ, ಬಾಂಬೆಯಿಂದ ಬಂದವರು, ಕ್ಯಾಮ್ರಾಮ್ಯಾನು, ಡೈರೆಕ್ಟ್ರು ಎಲ್ಲ ಪಿಕ್ಚರ್ ಮಾಡ್ತಾಯಿದ್ವಿ ನಾವು. ಒಂದು ಪಾರ್ಟ್ನರ್ ಬೇಕು, ನೀನು ಪಾರ್ಟ್ನರ್ ಸೇರ್ಕೊ ಅಂತ. ಪಾರ್ಟ್ನರ ಪಿಕ್ಚರ್ಗ? ಅವನು ಶಾಕ್ ಆಗ್ಬಿಟ್ಟು, ತಲೆಗೆಲೆ ಕೆಟ್ಟಾಯ್ತಾ ನಿಮಗೆ ವಾಮನ? ನಾನಿಬ್ಬರು ಅವ್ನು ಕನ್ವಿನ್ಸ್ ಮಾಡ್ತಾಯಿದ್ವಿ. ಇಲ್ಲ ಗುರು, ರಾಷ್ಟ್ರಾಗ್ ಬಂದಾಯಿತು, ಇದು ಬಂದಾಯಿತು, ಎಲ್ಲ ಒಪ್ಪಿದ್ವಿ. ಅಭಿನಯ ಹೀರೋಯಿನು, ಉಮಾಶ್ರೀ ಹೀರೋಯಿನು, ಹಾಗೆಲ್ಲ. ಅವತ್ತನೇ ಅನುಭವ ಸೂಪರ್ ಹಿಟ್ ಆಗ್ಬಿಟ್ಟಿತ್ತಲ್ಲ. ಹೌದಾ, ಅವನು ಅಭಿನಯ ಉಮಾಶ್ರೀನ? ಹಾಂ, ಬಟ್ ದುಡ್ಡೇ ಇಲ್ವಲ್ಲ ನಮ್ಮ ಹತ್ರ, ನಾನು ಇಲ್ಲಿ ಪಟ್ಟ. ಕೆಲಸ ಮಾಡಪ್ಪ, 10 ದಿನ ಊಟ ತಿನ್ನಿಗೆ ಏನು ಬೇಕು ನೀನು ಕೊಡು, ನೀನು ಒಂದು ಪಾರ್ಟ್ನರ್ ಆಗೋದು. ಇಲ್ಲ ಗುರು, ಪಾರ್ಟ್ ಅದು ಈಗ ಹೆಂಗೂ ನೀವು ಹೆಸರು ಬರೆದು ಬಿಡ್ತೀರಾ, ನಿರ್ಮಾಪಕ ಅಂತ ಬರೀತೀವಿ ಅಂತ ನಾವು ಹೇಳ್ತಾ ಇದ್ವಿ. ಅಯ್ಯೋ, ನಿರ್ಮಾಪಕ ಅಂತ ಬಂದರೆ ನಾನು ಎಷ್ಟು ಜನ ಸಾಲ ಕೊಡು, ಎಲ್ಲ ಬಂದು ಇಟ್ಕೊಂಡ್ಬಿಡ್ತಾರ, ನನ್ನ ಹೆಸರು ಬೇಡಪ್ಪ ಅಂತ. ಅವನು ಆಯಿತು, ಅಲ್ಲ 10 ದಿನಕ್ಕೆ ಶೂಟಿಂಗ್ ಕೊಡ್ತೀನಪ್ಪ ನೀನು, ಊಟ ತಿಂಡಿ ಎಲ್ಲ ಕೊಟ್ಬಿಡ್ತೀಯಾ, ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ಬಜ್ಜಿ ಗಿಜ್ಜಿನ ಟಿಫನ್ ಕೊಡ್ತೀಯ ತಾನೆ, ಅದು ಕೊಡ್ತೀನಿ ಬಿಡಪ್ಪ ಹೋಲಿ ಅಂತ ಅವನು ಒಪ್ಕೊಂಬಿಟ್ಟ. ಊಟ ತಿಂಡಿ ಆಯಿತು, ಕ್ಯಾಮ್ರಾ ಆಯಿತು, ರಾಷ್ಟ್ರಾಕ್ ಆಯಿತು, ಆರ್ಟಿಸ್ಟು ಹೇಳ್ಬಿಟ್ಟಿದ್ದೀನಿ 10 ದಿನ ಬಿಟ್ಟು ಶೂಟಿಂಗ್ ಕೊಡ್ತೀನಿ. ದಿನೇಶ್ ಅಣ್ಣ ಅಭಿನಯ ಒಪ್ಕೊಂಬಿಟ್ಟಿದ್ದಾರೆ. ಆಮೇಲೆ ಉಮಾಶ್ರೀ ಮನೆಗೆ ಹೋದೆ. ಅಲ್ಲಿ ಪ್ರಸಾದ್ ಅಂತ ಪದ್ಮಾವತಿ ಗಂಡ, ಆತ ಉಮಾಶ್ರೀಗೆ ಸೆಕ್ರೆಟರಿ ಥರ. ಆತ ಕತೆ ಎಲ್ಲ ಕೇಳಿದ್ವಿ. ಆಮೇಲೆ ಉಮಾಶ್ರೀ ಕತೆ ಎಲ್ಲ ಕೇಳಿದ್ರು. ಆಮೇಲೆ ದುಡ್ಡಿನ ವಿಷಯಕ್ಕೆ ಬಂದಾಗ ಪ್ರಸಾದ್ಗೆ ಹೇಳ್ಬಿಟ್ರು. ಪ್ರಸಾದು ನೋಡೋಣ, ಆಮೇಲೆ ಈಗ ಸದ್ಯಕ್ಕೆ ಡೇಟ್ ಇಲ್ಲ ಅಂದ್ಬಿಟ್ಟ. ನೆಟ್ಟಿಗೆ ಬಂದ್ಬಿಟ್ಟೆ. ಆಯಿತು, ಕ್ಯಾನ್ಸಲ್ ಆಯಿತು. ನೆಟ್ಟಿಗೆ ತಾರಾ ಅವ್ರ ಮನೆಗೆ ಹೋದೆ. ತಾರಾ ಅವ್ರಿಗೆ ಹೋಗ್ಬಿಟ್ಟು, ಅಮ್ಮ ಈ ಥರ ಕತೆ ಇದೆ, ಹಿಂಗೆ ಖುಷಿ ಆಗ್ಬಿಟ್ರು. ಎಷ್ಟು ಚೆನ್ನಾಗಿದೆ ಕತೆ, ಅಮ್ಮ ದುಡ್ಡು ಗಿಟ್ಟು ಏನು ಬೇಡಪ್ಪ, ನಾನು ಆ್ಯಕ್ಟ್ ಮಾಡ್ತೀನಿ ಅಂದ್ಬಿಟ್ರು. ಖುಷಿ ಆಯ್ತು ನನಗೆ. ನೆಟ್ಟಿಗೆ ಬಂದೆ. ಈಗ ಆರ್ಟಿಸ್ಟ್ ಆಯಿತು. ಆಮೇಲೆ ಶ್ಯಾಮ್ ಸುಂದರ್ ಅಂದ್ಬಿಟ್ಟು, ಅವಾಗ ತಾನೇ ಯಾವುದೋ ಒಂದು ಪಿಕ್ಚರ್ ಒಂದು ಹಿಟ್ಟಾಗಿತ್ತು. ಶ್ಯಾಮ್ ಸುಂದರ್ಗೆ ಫಿಕ್ಸ್ ಮಾಡಿಬಿಟ್ಟೆ, ಅವನು ಫ್ರೀ ಹೀರೋ. ಆಮೇಲೆ ರವಿಕಿರಣ್ ಇನ್ನೊಂದು ಹೀರೋ, ವಿಲನ್ ಕಮ್ ಹೀರೋ. ಯಾರು? ರವಿಕಿರಣ್ ಗೊತ್ತಲ್ಲ, ಆತ ವಿಲನ್ ಕಮ್ ಹೀರೋ. ಇಷ್ಟು ಶಾಖೆ ಫಿಟ್ ಮಾಡಿಬಿಟ್ಟೆ. ಕಮ್ನಿದರನ್ ಮದರ್. ಇಷ್ಟಾದಮೇಲೆ ಏನು ಮಾಡೋದು, ಮ್ಯೂಸಿಕ್ಕು ಸೀದಾ ಮಡ್ರಾಸ್ಗೆ ಹೋದೆ. ಮಡ್ರಾಸು JK ವೆಂಕಟೇಶ್ ಹತ್ರ ಮಾತಾಡಿದೆ. ಅಲ್ಲಿ ನಾನು ಪ್ರೊಡಕ್ಷನ್ ಆಗಿದ್ನಲ್ಲ, ಆಗೆಲ್ಲ, ಅಣ್ಣ ಈ ಥರ ಸಿನಿಮಾ ಮಾಡ್ತಾಯಿದ್ದೀನಿ ಅಣ್ಣ, ಈ ಥರ ಮ್ಯೂಸಿಕ್ ನೀವು ಮಾಡಬೇಕಣ್ಣ ಅಂದೆ. ಹೌದೇನಾ, ಪ್ರೊಡ್ಯೂಸರ್ ಯಾರೋ ಅಂದರು. ಅಣ್ಣ ಪ್ರೊಡ್ಯೂಸರ್ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಏನೋ? ಹೌದಣ್ಣ. ಆರ್ಟಿಸ್ಟು? ಅಣ್ಣ ಎಲ್ಲ ಹೊಸಬ್ರಣ್ಣ, ಒಂದು ನಿಮಿಷ ಕೂತ್ಕೊಳ್ಳೋಣ ಅಂದ. ಇಲ್ಲ ಕಣ, ಬಿಸಿ ಇದ್ದೀನಿ, ಒಂದು 5 ನಿಮಿಷ ಇರು ನೀನು. ಆಯಿತು, ವೆಯ್ಟ್ ಮಾಡಿದೆ. ಬಂದರು. ಹೇಳಪ್ಪ, ಆ ಕತೆ ಲೈನ್ ಹಿಂಗೆ ಹೇಳಿದೆ. ನಾನು ಹಿಂಗೆ ಕತೆ ಕೇಳ್ಬಿಟ್ಟು ಖುಷಿ ಆಗ್ಬಿಟ್ರು ಅವರು.
ಇಮ್ಮಿಡಿಯಾಗಿ ಸೈನ್ ಮಾಡಿಬಿಟ್ರು, ಹೋಗ ಮ್ಯೂಸಿಕ್ ನಾನು ಮಾಡ್ತೀನಿ ಅಂದ್ಬಿಟ್ಟು. ನೈಟ್ ಬಂದು ಎಂ ಪಿ ಜಿ ಹತ್ರ ಹೋದೆ. ಅವಾಗ ಡಂಕಣ್ಣ ಬ್ಲಾಕ್ಸ್ ಅಂದ್ಬಿಟ್ಟು ಆವತ್ತು ಹೋಗಿ ಡಿಸೈನ್ ಮಾಡ್ತಿದ್ದೆ. ಎಂಥ ಡಿಸೈನ್ ಹೆಂಗೆ ಮಾಡಿದೆ ಅಂದರೆ, ಸೆಂಟ್ರಲ್ಲಿ ಅಭಿನಯ, ಆಮೇಲೆ ಈ ಕಡೆ ಒರಿಜಿನಲ್ ಪ್ರೇಮಿ ಏನೋ ಬರ್ದಿದೆ, ಡೂಪ್ಲಿಕೇಟ್ ಪ್ರೇಮಿ, ಇವಳ ಯೌವನ ಕಾಯ್ತಿರುವ ಅಪ್ಪ, ಇವಳ ಯೌವನ ಕಾಯ್ತಿರುವ ಮಾವ, ಇವಳ ಯೌವನ. ಆದರೆ ಇವರೆಲ್ಲ ಯಾಕೆ ಕಾಯುತ್ತಿದ್ದಾರೆ, ಇವರ ಯೌವನ ಯಾಕೆ ಬೇಕು ಅಂತ ಕ್ವಶನ್ ಮಾರ್ಕು. ಯೌವನ ಸುಳಿಯಲಿ ಅಂತ ಟೈಟ್ಲು. ಡಂಕಣ್ಣ ಬ್ಲಾಕ್ಸಲ್ಲಿ ಮಾಡಿಸ್ಬಿಟ್ಟೆ. ಎಂ ಪಿ ಜಿ ಹತ್ರ ಹೋದೆ. ಸರ್, ಎಂ ಪಿ ಜಿ ಗೊತ್ತಲ್ಲ, ಎಂ ಪಿ ಜಿ ಹತ್ರ, ಸರ್ ದಯವಿಟ್ಟು ಇದೊಂದು ಕ್ವಾರ್ಟರ್ ಪೇಜು ನನಗೆ ಹಾಕ್ಕೊಡಿ ಸರ್, ನೆಕ್ಸ್ಟ್ ವೀಕ್ ನಾನು ದುಡ್ಡು ಕೊಡ್ತೀನಿ ಅಂತಂದೆ. ಅವರು ಆಯ್ತಪ್ಪ ಹಾಕ್ತೀನಿ ಅಂದ್ಬಿಟ್ಟು ಪೇಪರ್ನ ಹಾಕ್ಬಿಟ್ರು. ಬಂದ್ಬಿಡ್ತು ಯೌವನದ ಸುಳಿಯಲ್ಲಿ ಅಂದ್ಬಿಟ್ಟು ಬಂತು ಪೇಪರ್ನಲ್ಲಿ. ಗಾಂಧಿನಗರದ ಫುಲ್ಲು ಶಾಕು.